ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ನಮ್ಮ ಧರ್ಮಸ್ಥಳ ನಾವು ಈಗಾಗಲೇ ಅದರ ಸಲುವ ಸಾಕಷ್ಟು ಮಾತಾಡಿದ್ದಾಗಿರ್ಬೋದು. ಜನಾಂದೋಲನ ಸ್ಟಾರ್ಟ್ ಆಗಿರ್ಬೋದು. ಜನಾಂದೋಲನದ ನಿಶ್ಚಿತವಾಗಿಯೂ ಆರಂಭ ಆಗ್ತಾ ಇದೆ. ಯಾಕಂದರೆ ಇಡೀ ಕರ್ನಾಟಕದ ಮಹಿಳೆಯರಂತೂ, ಅದರಲ್ಲೂ ಪ್ರಜ್ಞಾವಂತ ಮಹಿಳೆಯರಂತೂ ಇದನ್ನು ಖಂಡಿಸ್ತಾ ಇದ್ದಾರೆ. ಇದು ತನಿಖೆ ಆಗಬೇಕು ಅನ್ನುವಂಥದ್ದು. ಅದರಲ್ಲೂ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಆದಂತಹ ನಾಗಲಕ್ಷ್ಮಿ ಚೌಧರಿ ಅವರ ಒಂದು ಬೆನ್ನತ್ತುವಿಕೆ ಒಂದು ಸಂಚಲನವನ್ನು ಮೂಡಿಸಿದ. ಆಲ್ರೆಡಿ SITಗೂ ಸಹ ಇದೊಂದು ರೀತಿ ಏನಪ್ಪ ಅಂತಂದ್ರೆ ಚಾಲೆಂಜಿಂಗ್ ಆಗ್ತಾಯಿದೆ ದಿನದ ದಿನಕ್ಕೆ. ಅವರೇನೋ ಮಾಡಿ ಅದನ್ನು ಸಾಗಿಸ್ಬೇಕು ಅನ್ನುವಷ್ಟರಲ್ಲೇ, ಅದನ್ನು ಮುಚ್ಚಿ ಹಾಕಬೇಕು ಅನ್ನುವಷ್ಟರಲ್ಲೇ, ಚೆನ್ನೈನ ಮೇಲೆ ಅದನ್ನು ಹಾಕಿ ಅದನ್ನು ತಪ್ಪಿಸ್ಕೋಬೇಕು ಅನ್ನುವಷ್ಟರಲ್ಲೇ ಅದು ನಿಲ್ತಾ ಇಲ್ಲ. ಹೈಕೋರ್ಟ್ ಮ್ಯಾಟ್ರ್ ಆಗ್ತಾಯಿದೆ. ಮತ್ತು ಹೊಸದಾಗಿ 74 ಅಸಹಜ ಸಾವುಗಳ FIR ಹಾಕಬೇಕಂತ ಶುರುವಾಗಿದೆ. ಅದರಲ್ಲೂ ಬುದ್ಧಿವಂತ ಮತ್ತು ಅತ್ಯಂತ ಜಾನ ಮತ್ತು ಪ್ರಾಮಾಣಿಕ ಮತ್ತು ಬಿದ್ದ ಸಮುದಾಯ ಸಲುವಾಗಿ, ಜನರ ಸಲುವಾಗಿ ಕೇವಲ ವೃತ್ತಿಯನ್ನು ಮಾಡ್ಕೊಂಡು ವಕೀಲಿಗೆ ಏನು ಮಾಡ್ತಾರೆ ನಮ್ಮ ಬಾಲಣ್ಣವರು. ಈ ಒಂದು ಸಾಮಾಜಿಕ ಕಳಕಳಿ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು ಅನ್ನೋದು ಅವರಾಯಿತು. ನಮ್ಮ ದೊರೆರಾಜು ಅವರು, ದ್ವಾರಕಾನಾಥ್ ಅವರು ಭಾಳ ಮುತುವರ್ಜಿಯಿಂದ ಈ ಎಲ್ಲ ಕೇಸ್ಗಳನ್ನ ಹಿಡಿದ ಈ ಸತ್ಯ ಏನದ ಇದರಲ್ಲಿ ಇದು ಹುಡುಕುವಂಥ ಪ್ರಯತ್ನವನ್ನು ಮ್ಯಾಕ್ಸಿಮಮ್ ಆಗಿ ಮಾಡ್ತಾ ಇದ್ದಾರೆ. ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವತ್ತು ವಿಶ್ವಾಸ ಮೂಡಲಿಕ್ಕತ್ತದ ಜನರಲ್ಲೇ. ಎಂದು ನೋಡಿ 1379ರಿಂದ ಇದು ನಡೆದ ಬಂದಿದ್ದಾವೆ ಅಂತೇಳಿ ಒಂದಿಷ್ಟು ರೆಕಾರ್ಡ್ಗಳು ಸಿಗ್ತಾ ಇದ್ದಾವೆ. ವಿಧಾನಸೌಧದಲ್ಲಿ ಚರ್ಚೆ ಆಗಿದೆ 83ರಲ್ಲೇ.